ಹೊಳೆಯ ಸಮುದಾಯಕ್ಕೆ ಅನ್ಯಾಯವಾಗದಂತೆ ಒಳ ಮೀಸಲಾತಿ ಜಾರಿಯಾಗುವವರೆಗೆ ರೋಸ್ಟರ್ ಪದ್ಧತಿಯ ಮೂಲಕ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿ ನೀಡಬೇಕು ಎಂದು ಪ್ರೇಮ್ಕುಮಾರ್ ಆಗ್ರಹ ಮಾಡಿದ್ದಾರೆ. ಮಾದಿಗ ಸಮಾಜದ ಮುಖಂಡರಾದ ಭಾಸ್ಕರ್ ಪ್ರಸಾದ್ ಮತ್ತು ಅರುಣ್ ಕುಮಾರ್ ಅವರು ಹೊಲೆಯರು ಬಲಗೈ ಸಮುದಾಯದ ಮಂತ್ರಿಗಳು ಹಾಗೂ ನಾಯಕರನ್ನ ನಿಂದಿಸಿ ವೈಯಕ್ತಿಕವಾಗಿ ತೇಜೋವಧೆ ಮಾಡಿ ಮಾತನಾಡುವುದನ್ನು ಕೂಡಲೇ ನಿಲ್ಲಿಸಬೇಕು. ಸಂವಿಧಾನದ ಆಶಯದಂತೆ ಒಳ ಮೀಸಲಾತಿ ಜಾರಿಯಾಗಬೇಕು. ಅಲ್ಲಿಯವರೆಗೂ ಈ ಹಿಂದಿನಂತೆ ನಡೆದು ಬಂದಿರುವ ಮೀಸಲಾತಿ ರೋಸ್ಟರ್ ಪದ್ಧತಿಯನ್ನು ಅನುಸರಿಸಿ ಮಾದಿಗ ಹಾಗೂ ಹೊಲೆಯ ಸಮುದಾಯಗಳಿಗೆ ಉದ್ಯೋಗದಲ್ಲಿ ಅವಕಾಶ ಮಾಡಿಕೊಡಬೇಕು ಎಂದು ಪುರಸಭೆಯ ಹಿರಿಯ ಸದಸ್ಯ ಡಿ ಪ್ರೇಮ್ಕುಮಾರ್ ಆಗ್ರಹಿಸಿದ್ದಾರೆ. ಅವರು ಇಂದು ಕೃಷ್ಣರಾಜಪೇಟೆ ಪಟ್ಟಣದ ಆಡಳಿತ ಕಾರ್ಯಸೌಧದ ಮುಂಭಾಗದಲ್ಲಿ ಛಲವಾದಿ ಮಹಾಸಭಾ ಸೇರಿದಂತೆ ಹೊಲೆಯ ಸಮುದಾಯದ ಮುಖಂಡರೊಂದಿಗೆ ಬೃಹತ್ ಪ್ರತಿಭಟನೆ ನಡೆಸಿ ಮಾತನಾಡಿದರು. ಹೊಲೆಯ ಮಾದಿಗ ಎಂದು ಜಾತಿ ಬೇರೆಯಾಗಿದ್ದರೂ ನಾವೆಲ್ಲರೂ ಶೋಷಿತರು, ತುಳಿತಕ್ಕೊಳಗಾಗಿರುವವರು ಜನರು. ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಒಂದು ಎಂದು ಪರಸ್ಪರ ಸಹೋದರರಂತೆ ಪ್ರೀತಿ, ವಿಶ್ವಾಸ ಹಾಗೂ ಸ್ನೇಹ ಸೌಹಾರ್ದತೆಯಿಂದ ಜೀವನ ನಡೆಸ್ತಾ ಇರುವ ನಮ್ಮಲ್ಲಿಯೇ ಒಡೆದು ಆಳುವ ಮೂಲಕ ಎರಡು ಸಮುದಾಯಗಳ ಜನರ ನ್ಯಾಯಪರವಾದ ಹೋರಾಟವನ್ನು ಹತ್ತಿಕ್ಕುವ ಕೆಲಸ ನಡೆಯುತ್ತಿದೆ. ಈ ಬಗ್ಗೆ ಎರಡು ಸಮುದಾಯಗಳ ಜನರು ಜಾಗೃತವಾಗಿರಬೇಕು. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶೋಷಿತ ಸಮುದಾಯಗಳ ದಿಶಕ್ತಿಯಾಗಿದ್ದಾರೆ. ವಕೀಲರಾದ ಭಾಸ್ಕರ್ ಪ್ರಸಾದ್ ಹಾಗೂ ಅರುಣ್ ಕುಮಾರ್ ಅವರು ಮಾದಿಗರು ಮತ್ತು ವಲಯರನ್ನ ಒಡೆದು ಆಳುವ ನೀತಿಯನ್ನ ಅನುಸರಿಸುತ್ತಾ ನಮ್ಮಲ್ಲಿಯೇ ಎತ್ತಿ ಕಟ್ಟುವ ಮೂಲಕ ಹೊಲೆಯ ಸಮುದಾಯದ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ, ಎಚ್.ಸಿ. ಮಹದೇವಪ್ಪ, ಪ್ರಿಯಾಂಕಾ ಖರ್ಗೆ, ನರೇಂದ್ರ ಸ್ವಾಮಿ ಅವರನ್ನ ವಾಚಾಗೋಚರವಾಗಿ ನಿಂದಿಸುತ್ತಾ ಸಮಾಜದಲ್ಲಿ ಅಶಾಂತಿಯನ್ನ ಉಂಟು ಮಾಡುತ್ತಿದ್ದಾರೆ. ಭಾಸ್ಕರ್ ಪ್ರಸಾದ್ ಮತ್ತು ಅರುಣ್ ಕುಮಾರ್ ಅವರು ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತನಾಡಿ ನಮ್ಮ ನಾಯಕರನ್ನ ನಿಂದಿಸುವುದನ್ನು ಕೂಡಲೇ ನಿಲ್ಲಿಸಬೇಕು. ರಾಜ್ಯ ಸರ್ಕಾರವು ಸಂವಿಧಾನ ಬದ್ಧವಾಗಿ ಹೊಲೆಯ ಮತ್ತು ಮಾದಿಗ ಸಮುದಾಯಗಳ ಒಳ ಮೀಸಲಾತಿ ಪ್ರತಿಕ್ರಿಯೆಯನ್ನ ಜಾರಿಗೊಳಿಸಿ ಅನುಷ್ಠಾನ ಮಾಡಬೇಕು. ಅಲ್ಲಿಯವರೆಗೂ ಹಿಂದಿನಂತೆ ರೋಸ್ಟರ್ ಪದ್ಧತಿಯನ್ನ ಅನುಸರಿಸಿ ಎರಡೂ ಕೋಮುಗಳಿಗೆ ಸಾಮಾಜಿಕ ನ್ಯಾಯ ನೀಡುವ ಕೆಲಸ ಮಾಡಬೇಕು ಎಂದು ಪ್ರೇಮ್ಕುಮಾರ್ ಒತ್ತಾಯಿಸಿದ್ದಾರೆ. ದಲಿತ ಮುಖಂಡರಾದ ರಾಜಯ್ಯ, ಸೋಮಸುಂದರ, ಸಂತೋಷ್ ಕುಮಾರ್, ಛಲವಾದಿ ಮಹಾಸಭಾ ತಾಲೂಕಾ ಘಟಕದ ಅಧ್ಯಕ್ಷ ಊಚನಹಳ್ಳಿ ನಟರಾಜು, ರಾಜ್ಯ ಛಲವಾದಿ ಮಹಾಸಭಾ ಸಂಚಾಲಕ ಮಾಂಬಳ್ಳಿ ಜಯರಾಮ್ ಪ್ರತಿಭಟನೆಯಲ್ಲಿ ಮಾತನಾಡಿ ಗ್ರೇಡ್ 2 ತಹಶೀಲ್ದಾರ್ ಲೋಕೇಶ್ ಅವರಿಗೆ ಮನವಿ ಪತ್ರವನ್ನು ಅರ್ಪಿಸಿದ್ದಾರೆ. ಹೊಲೆಯ ಮತ್ತು ಮಾದಿಗ ಸಮುದಾಯಗಳಿಗೆ ಯಾವುದೇ ಅನ್ಯಾಯವಾಗದಂತೆ ಒಳ ಮೀಸಲಾತಿಯನ್ನ ಜಾರಿಗೊಳಿಸಬೇಕು. ಇಲ್ಲವೇ ಹಿಂದಿನಂತೆ ರೋಸ್ಟರ್ ಪದ್ಧತಿಯ ಮೂಲಕ ಮೀಸಲಾತಿ ನೀಡಿ ಉದ್ಯೋಗ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಅನುಕೂಲ ಮಾಡಿಕೊಡಬೇಕು ಎಂದು ಒತ್ತಾಯಿಸಿದ್ದಾರೆ. ಹೊಲೆಯ ಸಮುದಾಯದ ನೂರಾರು ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಬ್ಯೂರೋ ರಿಪೋರ್ಟ್ ಡಾಕ್ಟರ್ ಕೆಆರ್ ನೀಲಕಂಠ, ಪ್ರಜಾಭವ ಟಿವಿ, ಕೃಷ್ಣರಾಜಪೇಟೆ. ಶೀಘ್ರವಾಗಿ ಇದನ್ನು ಇತ್ಯರ್ಥಪಡಿಸೋಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರದ ಗಮನಕ್ಕೆ ಕಳಿಸ್ಕೊಂಡು ರಾಜ್ಯಪಾಲರು ಯಾರ್ಯಾರು ಕೊಟ್ಟಿದ್ದೀರ ಅಷ್ಟು ಜನಕ್ಕೆ ಅಡ್ರೆಸ್ ಮಾಡಿಬಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಕಳಿಸ್ಕೊಡ್ತಾರೆ. ಈಗ ನೀವು ಕಳಿಸ್ಕೊಡ್ತೀರಿ. ಈಗ ಕಳಿಸ್ಕೊಟ್ಟಿರೋದಕ್ಕೆ ನಮಗೆ ಒಂದು ಸೆಕೆಂಡ್ ಈಗ ಹೋಗಿದೆ ಅನ್ನೋದಕ್ಕೆ ಒಂದು ರೆಫರೆನ್ಸ್ ಆಗಿ ಇವತ್ತೇ ಕಳಿಸ್ಕೊಡ್ತೀವಲ್ಲ ಕಳಿಸ್ಕೊಟ್ಟ ತಕ್ಕನಾಗಿ ಅಲ್ಲಿ ನಾವು ಕಳಿಸಿದ್ದೀನಿ ಅಂತ ಬಂದು ಅಳಪಡಿಸಿಕೊಂಡು ಮುಂದುವರಿಸಬೇಕಾಗಿ ಮನವಿ. ಈಗಾಗಲೇ ಮುಂದಿನ ಸಾಲಿನ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಒಳ ಮೀಸಲಾತಿ ಅನ್ವಯ ಜಾತಿ ಪ್ರಮಾಣ ಪತ್ರವನ್ನು ಕಂದಾಯ ಇಲಾಖೆಯಿಂದ ಪಡೆದ ನೇಮಕಾತಿ ಪಡೆಯುವಂತೆ ಶಿಕ್ಷಣ ಇಲಾಖೆಯು ಅಧಿಕಾರಿಗಳು ಒತ್ತಾಯ ಮಾಡುತ್ತಿರುವುದರಿಂದ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರುಗಳಿಗೆ ತೊಂದರೆ ಅನುಭವಿಸುತ್ತಿರುವುದರಿಂದ ತಡೆಹಿಡಿಯಲು ಸೂಕ್ತ ಕ್ರಮ ವಹಿಸುವುದು ಅಲ್ಲದೆ ಒಳ ಮೀಸಲಾತಿಯ ಎಲ್ಲ ಆಯಾಮಗಳನ್ನು ಪರಿಶೀಲಿಸಿ ಈ ಎ ಕ್ಯಾಟಗರಿನಲ್ಲಿ ಬರ್ತಕ್ಕಂತಹ ಪ್ರಮುಖವಾದಂತಹ ಜಾತಿಗಳು ಹಿಂದಕ್ಕೆ ಬಂದುಬಿಟ್ಟಿದ್ದೇವೆ. 9ನೇ ಸ್ಥಾನದಲ್ಲಿ ವಲಯ ಮತ್ತು ಸಂಬಂಧಿತ ಜಾತಿ ಹಿಂದಕ್ಕೆ ಬಂದುಬಿಟ್ಟಿದೆ. ಅದರಿಂದಾಗಿ ಯಾವುದೇ ಉದ್ಯೋಗ ಮತ್ತು ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದಂತಹ ನಿರ್ಧಾರಗಳನ್ನು ತಗೊಳ್ಳುವಾಗ, ಮೀಸಲಾತಿಯನ್ನು ಕೊಡುವಾಗ ಈ ಸಂಬಂಧಿತ ಜಾತಿಗಳಿಗೆ ಯಾವುದೇ ಅನುಕೂಲನೂ ಕೂಡ ಆಗೋದಿಲ್ಲ. ಅದರಿಂದಾಗಿ ಮಾನ್ಯ ಸರ್ಕಾರ, ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಅದಕ್ಕೆ ಸಂಬಂಧಪಟ್ಟಂತಹ ನಮ್ಮ ಆಡಳಿತದ ವಿಭಾಗ ಬಲಗೈ ಸಮುದಾಯದ ಹೋರಾಟದ ಮುಖಾಂತರ ಏನು ಮೀಸಲಾತಿ ಗೊಂದಲ ಏನಿದೆ ಆ ಗೊಂದಲವನ್ನು ರಾಜ್ಯ ಸರ್ಕಾರ ಸರಿಪಡಿಸಬೇಕು ಅಂತೇಳಿ ನಾವೆಲ್ಲ ಒತ್ತಾಯಪೂರ್ವಕವಾಗಿ ನಾವು ಕೇಳ್ಕೊತೇವೆ. ನಾನು ಏನು ಮಾತಾಡ್ತೀನಿ ಅಂದರೆ, ಬಲಗೈ ಸಮುದಾಯದ ಕೆಲವು ಮುಖಂಡರುಗಳನ್ನ ಈ ಮೀಸಲಾತಿನ ಜಾಸ್ತಿ ತಗೊಳಕ್ಕೆ ಪ್ರಯತ್ನ ಪಡ್ತವ್ರೆ, ನಮಗೆ ವಂಚಿಸ್ತವ್ರೆ ಅನ್ನೋದು ಇವ್ರು ತಲೆ ಆಡಿಸೋದು ಸರ್ಕಾರ. ಇವ್ರು ಯಾರನ್ನು ನಮ್ಗೆ ಯಾಕೆ ಕನ್ಸಿಡರ್ ಮಾಡಬೇಕು? ವರ್ಗೀಕರಣ ಮಾಡೋದು ಹಂಗೆ ಮಾಡಬೇಕಾಯ್ತು.
ROR ಅಂತ ಕೊಟ್ಟಾದ್ಮೇಲೆ ROR ಕೊಟ್ಬಿಡಿ. ಎ ಬಿಗಾರ ಬರಲಿ, ಬಿ ಗಾರ ಬರಲಿ, ಸಿ ಗಾರ ಬರಲಿ. ಇದನ್ನ ಸರ್ಕಾರ ಪರಿಪೂರ್ಣವಾಗಿ ಬಲಗೈ ಸಮುದಾಯಕ್ಕೆ ನಾವು 6ನ್ನ ಫಿಕ್ಸ್ ಮಾಡಿದ್ದೀವಿ. 6 ಹೋಯ್ತಾ ಇರಲ್ಲ ಇಲ್ವಾ? ಏನಿದು ಗೊಂದಲ? ಸರ್ಕಾರ ಈ ಮಧ್ಯಸ್ಥಿಕೆ ವಹಿಸ್ಕೊಂಡು ಈಗೇನು ಒಳ ಮೀಸಲಾತಿ ನೀವು ಜಾರಿ ಮಾಡೋ ಪ್ರಯತ್ನ ಯಾರ ವಿರುದ್ಧವಾಗಿ ನಾವು ಮಾಡ್ತಾ ಇಲ್ಲ. ಇದು ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗ್ತಾ ಇದೆ. ಹಾಗಾಗಿ ನಾವು ನಮ್ಮ ಜನಾಂಗಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ. ಯಾಕೆಂತಂದ್ರೆ ಪ್ರವರ್ಗ ಬಿ ಏನಿವತ್ತು ಬಿ ಇದರಲ್ಲಿ ರೋಸ್ಟರ್ ಬಿಂದು ಪ್ರಕಾರ ಹೋದ್ರೆ ನಮಗೆ ಒಬ್ರು ಕೂಡ ಕೆಲಸ ಸಿಗೋಲ್ಲ. ಆ ಒಂದು ಅನ್ಯಾಯನ ಖಂಡಿಸಿ ಯಥಾಸ್ಥಿತಿ ಕಾಪಾಡಬೇಕು ಸರ್ಕಾರ ಆದೇಶ ಇರೋದ್ರಿಂದ ಅದೇ ಯಥಾಸ್ಥಿತಿ ಕಾಪಾಡಬೇಕು ಹೋಗ್ಬೇಕು. ಹಿಂದೆ ನಿದ್ದಿತ ರೋಸ್ಟರ್ ಪದ್ಧತಿಯನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಸರ್ಕಾರ. ಮತ್ತೆ ಇವತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಜಾತಿ ಪ್ರಮಾಣ ಪತ್ರವನ್ನ ತಿದ್ದುಪಡಿ ಮಾಡಿ ಅಂತ ಹೇಳಿದ್ರೆ ಕರ್ನಾಟಕ ಸರ್ಕಾರದಲ್ಲಿ ಸನ್ಮಾನ್ಯ ನಾಗಮೋಹನ್ ದಾಸ್ ಅವರು ಕೊಟ್ಟಿರ್ತಕ್ಕಂತಹ ವರದಿನಲ್ಲಿ ಆಗಿರ್ತಕ್ಕಂತಹ ಒಳ ಮೀಸಲಾತಿನಲ್ಲಿ ಆಗಿರ್ತಕ್ಕಂತಹ ಗೊಂದಲವನ್ನು ಸರಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವರನ್ನು ಒತ್ತಾಯ ಮಾಡೋದಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಇಲ್ಲಿ ಬಲಗೈ ಸಮುದಾಯದ ಎಲ್ಲ ಬಂಧುಗಳು ಕೂಡ ಇಲ್ಲಿ ಸೇರಿದ್ದೀವಿ. ಮೀಸಲಾತಿ ವರ್ಗೀಕರಣದಲ್ಲಿ ಆಗಿರ್ತಕ್ಕಂತಹ ಲೋಪದೋಷಗಳನ್ನು ಸರಿ ಮಾಡಬೇಕು, ಅದನ್ನು ಸರಿ ಮಾಡಿ ಪುನರ್ ಜಾರಿ ಮಾಡಬೇಕು ಅನ್ನೋದು ಪರಮೇಶ್ವರು, ಖರ್ಗೆ ಅವರು, ಪ್ರಿಯಾಂಕಾ ಖರ್ಗೆ ಅವರು, ಮೆಸ್ಸಿ ಮಾದೇವಪ್ಪನವರು, ನರೇಂದ್ರ ಸ್ವಾಮಿ ಅವರು ನಮ್ಗೆಲ್ರಿಗೂ ನಾಯಕರಾದ್ರಿಂದ ನಮ್ಮ ಎಡ ಬಲ ಇಬ್ರಿಗೂ ಅನ್ಯಾಯ ಆದ ರೀತಿ ನೋಡ್ಕೊಳ್ಳಿದ್ದ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ತಾ ಇವತ್ತು ನಮ್ಮ ಏನಾದ್ರು ವಿನೋದನೆ ಏನಪ್ಪ ಅಂತ ವಿನಂತಿ ಏನಂತ ಅಂತಂದ್ರೆ ನಮ್ಮ ಬಲಗೈ ಸಮಾಜಕ್ಕೆ ಅನ್ಯಾಯ ಆಗಬಾರ್ದು. ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಂಡು ಸಿದ್ದರಾಮಯ್ಯ ಸರ್ಕಾರ ನಮ್ಮ ಸಮಾಜದ ರೀತಿಯಲ್ಲಿ ಏನು ಹಿಂದೆ ರೋಷಪದ್ಧತಿ ಕೇರ್ಪೇಟೆ ತಾಲೂಕು ಮಂಡ್ಯ ಜಿಲ್ಲೆ ರವರೆಗೆ ಮಾನ್ಯ ತಹಸೀಲ್ದಾರ್ ಅವರು ಕೇರ್ಪೇಟೆ ತಾಲೂಕು ಮಂಡ್ಯ ಜಿಲ್ಲೆ ಮಾನ್ಯರೇ, ವಿಷಯ ಘನ ಸರ್ವೋಚ್ಚ ನ್ಯಾಯಾಲಯದ ಮೂಲ ಆದೇಶದ ಪರಿಶಿಷ್ಟ ಜಾತಿಗಳೊಳಗೆ ಕೆನೆಪದರ ಸೇರಿದಂತೆ ಒಳ ಮೀಸಲಾತಿಯಲ್ಲಿ ಮಾನ್ಯ ನಿವೃತ್ತ ನ್ಯಾಯಮೂರ್ತಿಯವರು ನೀಡಿರುವ ವರದಿಯಲ್ಲಿನ ಲೋಪದೋಷಗಳನ್ನು ಸರಿಪಡಿಸುವವರೆಗೆ ಹಿಂದಿನ ರೋಸ್ಟರ್ ಬಿಂದು 1, 7, 14, 21 ಮತ್ತು 27ರಂತೆ ಮೀಸಲಾತಿಯನ್ನು ಮುಂದುವರಿಸಲು ಮನವಿ. ಒಳ ಮೀಸಲಾತಿ ಛಲವಾದಿ ಮತ್ತು ಬಲಗೈ ಸಮುದಾಯದ ಎಲ್ಲ ಬಂಧುಗಳೇ, ಈ ದಿವಸ ತಾಲೂಕು ಕಚೇರಿ ಹತ್ರ ನಾವು ಸೇರಿದ್ದೀವಿ. ಕಾರಣ ದೃಷ್ಟಿ ಬಂಧುಗಳೇ, ಈ ಒಳ ಮೀಸಲಾತಿ ಎಂಬ ಗುಮ್ಮ ಏನಿವತ್ತು ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ ಅಂತ ಮಾಡಿಬಿಟ್ಟು ರೋಸ್ಟರ್ ಬಿಂದು ಪದ್ಧತಿಯನ್ನು ಜಾರಿ ಮಾಡಬೇಕು ಅಂತ ಸರ್ಕಾರ ಆದೇಶ ಮಾಡಿ ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ಅವರಿಗೆ ತುಂಬ ಅನ್ಯಾಯ ಆಗ್ತಾ ಇರೋದ್ರಿಂದ ಪ್ರವರ್ಗ ಎ ಅಲ್ಲಿ ಮಾದಿಗ ಸಮುದಾಯದವರು ಬರ್ತಾರೆ, ಪ್ರವರ್ಗ ಬಿ ನಲ್ಲಿ ವಲಯ ಸಮುದಾಯದವರು ಬರ್ತಾರೆ,